ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕೆ ಎಕ್ಸಾಮ್ ಗೈಡ್. ಅಂತೂ ಇಂತೂ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸ್ಪರ್ಧಾರ್ಥಿಗಳು ಬಹಳ ದಿನದಿಂದ ವೇಟ್ ಮಾಡಿ ಈಗ ಸಿಹಿ ಸುದ್ದಿ ಏನಂದರೆ KSP, PC ಸಿವಿಲ್, RPC ಮತ್ತು ಕಲ್ಯಾಣ ಕರ್ನಾಟಕದ ಅಧಿಸೂಚನೆ ಹೊರಗಡೆ ಬಂದಿದೆ. ಇದು ಆಲ್ರೆಡಿ ಬಂದು 3-4 ದಿನ ಆಯಿತು. ನಮಗೆ ಟೈಮ್ ಇಲ್ಲದ ಕಾರಣ ನಾವು ಇದನ್ನು ಒಂದು ಸ್ವಲ್ಪ ತಡವಾಗಿ ಹಾಕ್ತಿದ್ದೀವಿ. ನೋಡಿ, ಟೋಟಲ್ 3991 ಪೋಸ್ಟ್ ಇದೆ. ಅದರಲ್ಲಿ RPCಗೆ 3395 ಹಾಗೂ ಕಲ್ಯಾಣ ಕರ್ನಾಟಕ 596 ಪೋಸ್ಟ್ ಇದೆ. ಹಾಗೂ ನೀವು ಅರ್ಜಿ ಆರಂಭ ಆಗಿದೆ ನಿನ್ನೆಯಿಂದ. ಅರ್ಜಿ ಹಾಕಲು ಕೊನೆಯ ದಿನಾಂಕ 3/7/2026. ಹಾಗೆ ನಿಮ್ಮ ಪರೀಕ್ಷಾ ದಿನಾಂಕ ಆಗಸ್ಟ್ 2, 2026 ಇರುತ್ತೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಹೊಟ್ಟೆ ಬಿಡಲಿಲ್ಲಂಗೆ ನೀವು ಕರೆಕ್ಟಾಗಿ ಕಂಪ್ಲೀಟಾಗಿ ಓದಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಿಮ್ಮ ಡ್ರೀಮ್ ಜಾಬನ್ನು ಪಡೆದುಕೊಳ್ಳಿ. ಹಾಗೆ ಈಗ ಕಂಪ್ಲೀಟ್ ಇದರ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ಫಸ್ಟ್ ಏನಂದರೆ ನೋಡಿ, ಇದು KEA ಇಂದ ಕರೆದಿದ್ದಾರೆ ಈ ನೋಟಿಫಿಕೇಷನ್. ಈ ಟೈಮು ಪ್ರತಿ ವರ್ಷ ಕರ್ನಾಟಕ ಸ್ಟೇಟ್ ಪೊಲೀಸ್ನವರು KSP ಕರೀತಿತ್ತು, ಈ ಸರಿ KEA ಕರೆದಿದ್ದಾರೆ. ಸೊ ನೀವು KEA ವೆಬ್ಸೈಟಿಗೆ ಹೋಗಿ ನೇಮಕಾತಿ ಅಲ್ಲಿ ಹೋದರೆ ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿ ಅಂತಿರುತ್ತೆ. ಅಲ್ಲಿ ನಿಮಗೆ RPC ಬೇರೆ, ಕಲ್ಯಾಣ ಕರ್ನಾಟಕ ಬೇರೆ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಆ ಎಲ್ಲ PDF ನಮ್ಮ GK ಎಕ್ಸಾಮ್ ಗೈಡ್ ಇಲ್ಲಿದೆ ಅಲ್ಲ, GK ಎಕ್ಸಾಮ್ ಗೈಡ್, ಇದರ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ. ಆ ಚಾನಲಲ್ಲಿ ನಿಮಗೆ ಎಲ್ಲನೂ ಒಂದೇ ಮೆಸೇಜಲ್ಲಿ ಒಂದೇ ಕಡೆ ಹಾಕಿದ್ದೀವಿ. HK ನೋಟಿಫಿಕೇಷನ್ ಮತ್ತು ಅದರ ಹುದ್ದೆ ವರ್ಗೀಕರಣ, ಡಿಸ್ಟ್ರಿಕ್ಟ್ ವೈಸು, ಎಕ್ಸಾಮ್ ಡೇಟ್ ಯಾವಾಗಿದೆ, ಹಾಗೂ ನಾನ್ HKದು ಸೇಮು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆಲ್ರೆಡಿ KEAದು ಒಂದು ಫ್ರೀ ಕೋಚಿಂಗ್ ಎಕ್ಸಾಮಿಂದು ಅನಾಲಿಸಿಸ್ ಮಾಡಿಕೊಟ್ಟಿದ್ದೀವಿ. ಅದೇ ಥರ ನಿಮಗೆ PYQ ಪೇಪರ್ಸ್ ಕೂಡ ಇದೆ. ನೋಡಿ, ನಮ್ಮದು ಇನ್ನೊಂದು ಚಾನಲ್ ಇದೆ, PYQ ಎಕ್ಸಾಮ್ ಗೈಡ್ ಅಂತ. ಈ ಚಾನಲ್ನಲ್ಲಿ ನಿಮ್ಗೆ ಆಲ್ರೆಡಿ ರೀಸೆಂಟಾಗಿ ಆಗಿರೋ ಸಿವಿಲ್ ಆಗಲೂ CIRDR ರೀಸೆಂಟಾಗಿ 2024-2023 ಆಗಿರೋ ಪೇಪರ್ಸಿಂದು ಕಾಪೀಸು ವಿತ್ ಕೀ ಆನ್ಸರ್ ಪ್ಲಸ್ OMR ಶೀಟ್, ನೀವು ಅದನ್ನ ಪ್ರಿಂಟ್ ತಗೊಂಡು ಎಕ್ಸಾಮ್ ಬರೀಬೋದು. ಆ ಥರ ಫಾರ್ಮೇಟಲ್ಲಿ ಈ ಎಕ್ಸಾಮ್ ಗೈಡ್ ಚಾನಲ್, PYQ ಎಕ್ಸಾಮ್ ಗೈಡ್ ಚಾನಲಲ್ಲಿ ಕೊಟ್ಟಿದ್ದೀವಿ. ಹಾಗೆ ರೀಸೆಂಟಾಗಿ ಆಗಿರೋ 10+2 ಮೀನ್ಸ್ PUC ವಿದ್ಯಾ ಅರ್ಹತೆ ಉಳ್ಳ KEA ಎಕ್ಸಾಮ್ ಕಂಡಕ್ಟ್ ಮಾಡಿರೋದು 2021ಇಂದ 2026 ತನಕ ಯಾವ್ಯಾವ SDA ಲೆವೆಲ್, VAO ಆಗಲಿ, BMTC ಎಲ್ಲ ಪೇಪರ್ಸು ವಿತ್ ಕೀ ಆನ್ಸರ್ ವಿತ್ OMR ಶೀಟ್ ನಿಮಗೆ ಈ ಚಾನಲಲ್ಲಿ ಸಿಗ್ತಿದೆ. ಸೊ ಜಾಯ್ನ್ ಆಗಿ ಮತ್ತು ಉಪಯೋಗ ಮಾಡ್ಕೊಳ್ಳಿ. ಇದು ಫ್ರೀ ಇದೆ, ಇದಕ್ಕೇನು ನೀವು ಅಮೌಂಟ್ ಕೊಡೋದಿಲ್ಲ, ಏನಿಲ್ಲ. ಜಸ್ಟ್ ಪ್ರಿಂಟ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ಓಕೆ, ಈಗ ನೋಡಿರಿ ಈಗ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಟಿಫಿಕೇಷನ್ ಏನಂತ ನೋಡೋಣ. ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಇದು RPCಯಲ್ಲಿ ನೋಡಿರಿ 3395 ಹುದ್ದೆ ಇದೆ. ಅದರಲ್ಲಿ ಮೆನ್ನಿಗೆ 2226 ಹಾಗೂ ಮಹಿಳೆಗೆ 755 ಹಾಗೂ ಸೇವಾನಿರತ ಪುರುಷ ಇವರಿಗೆಲ್ಲ ಇಷ್ಟಿಷ್ಟು. ಇದು ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35. ಇದೇ ರೀತಿ ಕಲ್ಯಾಣ ಕರ್ನಾಟಕ 596 ಇದೆ. ಇಲ್ಲಿ ಸೆಗ್ರಿಗೇಷನ್ ನೋಡ್ಬೋದು. ನೀವು ವೇತನ ಶ್ರೇಣಿನೂ ಕೂಡ ನೋಡ್ಬೋದು, 37,500ರಿಂದ 76,100 ಅಂತ. ಅದೇ ಮತ್ತು ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು, ಏನಿಲ್ಲ. PUC ಅಥವಾ PUCಗೆ ತತ್ಸಮಾನ ವಿದ್ಯಾರ್ಹತೆ ಅಂದರೆ PUCಗೆ ಕರೆಕ್ಟಾಗಿ ಹೊಂದುವಂಥ ಇದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೋಡಿರಿ, ಇದನ್ನು ಕ್ಲೀನಾಗಿ ಓದ್ರಿ, ನಿಮಗೆ ಬರುತ್ತೆ ಇಲ್ಲ ಅಂತ ಕ್ಲಿಯರ್ ಗೊತ್ತಾಗುತ್ತೆ. ನೋಡಿರಿ, ICSE ಆಗಲಿ, CBSE 12th ಆಗಲಿ, ಕ್ಲಾಸ್ 12th, ಅಥವಾ ಇಲ್ಲಿ ನೋಡಿರಿ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆಗಲಿ, ITI ಕೋರ್ಸ್ ಮಾಡಿರೋರಾಗಲಿ, ನೋಡಿರಿ ಕ್ಲಿಯರಾಗಿ ನೋಡಿರಿ. ನಿಮಗೆ ಬರುತ್ತೆ ಅಂದರೆ ಹಾಕ್ರಿ. ಬರೀ ಜಸ್ಟ್ ವಿದ್ಯಾರ್ಹತೆ ನೋಡುವುದಲ್ಲ, ಇಲ್ಲಿ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಸೊ ನಿಮ್ಮದು ಹೈಟ್ ಇಂಪಾರ್ಟೆಂಟು, ನಿಮ್ಮದು ಕನಿಷ್ಠ ಎದೆ ಸುತ್ತಳತೆ ಇಂಪಾರ್ಟೆಂಟು. ಇದೇ ಥರ ಇಲ್ಲಿ ನೋಡಿರಿ ಕೊಟ್ಟಿದ್ದಾರೆ, ಮೆನ್ನಿಗೆ 168 ಸೆಂಟಿಮೀಟರ್ ಹೈಟ್ ಅಂತೆ, ವುಮೆನ್ನಿಗೆ 157 ಸೆಂಟಿಮೀಟರ್ ಅಂತೆ. ಅದೇ ಥರ ಇಲ್ಲಿ ಇವರಿಗೂ ಕೊಟ್ಟಿದ್ದಾರೆ ನೋಡಿರಿ, ಟ್ರೈಬಲ್ ಪೀಪಲ್, ಬುಡಕಟ್ಟು ಪುರುಷರಿಗೆ ಅವರಿಗೆ ಒಂದು ಸ್ವಲ್ಪ ಹೈಟ್ ಕಮ್ಮಿ ಕೊಟ್ಟಿರ್ತಾರೆ, 155 ಸೆಂಟಿಮೀಟರ್. ಅದೇ ರೀತಿ 150 ಸೆಂಟಿಮೀಟರ್ ಫಾರ್ ವುಮೆನ್. ಇದಾಯ್ತಲ್ಲ, ಇವೆರಡು ಇದ್ದು ಅಂದರೆ ನೀವು ಅಪ್ಲಿಕೇಶನ್ ಹಾಕ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಎಕ್ಸಾಮ್ ಬರೀರಿ, ಪಾಸ್ ಆಗಿರಿ, ಗೌರ್ಮೆಂಟ್ ಜಾಬ್ ನಿಮ್ಮ ಕೈಗಾಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್. ಓಕೆ, ಏನು ಏಜ್ ಲಿಮಿಟ್ ಏನಿದೆ? ಏಜ್ ಲಿಮಿಟ್ ಮೀನ್ಸ್ ವಯೋಮಿತಿ ಏನಿದೆ ನೋಡಿರಿ. ಆ್ಯಕ್ಚುಲಿ ಇದ್ದಿದ್ದು 28 ಇಯರ್ಸು. ಸೊ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಗೌರ್ಮೆಂಟು. ಸೊ ಹಾಗಾಗಿ 28 + 5 ಮಾಡಿದಾಗ 33 ಇಯರ್ಸ್. ಈಗ GM ಕ್ಯಾಂಡಿಡೇಟ್ಸ್ 33 ಇಯರ್ಸ್ ಇದೆ ಈ ವರ್ಷ.
ಇದು ಒಂದು ಸರಿ ಮೆಜರ್ ಇದು ತಗೊಂಡಿರೋ 33 ಇಯರ್ಸ್ GM ಕ್ಯಾಂಡಿಡೇಟ್ಸಿಗೆ. ಅದೇ ಥರ SC ST ಇದ್ದರೆ 35 ಇಯರ್ಸು, ಹಾಗೂ ಬೇರೆ ವರ್ಗಗೂ 35 ಇಯರ್ಸು. ಹಾಗೆ ಇದು ಟ್ರೈಬಲ್ ಪೀಪಲ್ ಅಂದರೆ ಬುಡಕಟ್ಟು ಜನಾಂಗ ಅಭ್ಯರ್ಥಿಗಳು 38 ವರ್ಷ ಕೊಟ್ಟಿದ್ದಾರೆ. ಅದು ಸೇವಾನಿರತ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗೆ 38 ವರ್ಷ, ಸಾಮಾನ್ಯ ಅಭ್ಯರ್ಥಿಗೆ, ಹಾಗೂ ಬೇರೆ ಕ್ಯಾಸ್ಟ್ನರಿಗೆ 40 ಇಯರ್ಸ್. ಅದೇ ರೀತಿ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ನೋಡ್ರಿ, ಅವ್ರದ್ದು ಸೇವಾವಧಿ ಅಷ್ಟನ್ನು ತೆಗೆದು ಹಾಕಿ ಪ್ಲಸ್ 3 ವರ್ಷ ಮಾಡಿದಾಗ ಇಷ್ಟು ಬಂತಂದರೆ ಅವರು ಎಲಿಜಿಬಲ್ ಇರ್ತಾರೆ ಹಾಕೋಕೆ. ನೆಕ್ಸ್ಟ್ ಇನ್ನು ಎಲ್ಲಿ ಹಾಕ್ಬೇಕಪ್ಪ ಅಪ್ಲಿಕೇಶನ್, ಎಲ್ಲಿ ಹಾಕ್ಬೇಕು ನಾವು ಅಪ್ಲಿಕೇಶನ್ ನಮಗೆ ಗೊತ್ತಿಲ್ಲ ಅಂದರೆ ಸಿಂಪಲ್ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಅಂದರೆ KEA ವೆಬ್ಸೈಟಿಗೆ ಹೋಗಿ, ನಾವು ಆಲ್ರೆಡಿ ತೋರಿಸಿದ್ದೀವಿ ಅಲ್ಲಿ RPC ಅಥವಾ ಕಲ್ಯಾಣ ಕರ್ನಾಟಕ ನಿಮ್ಗೆ ಯಾವ್ದು ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ, ಅದ್ರ ಲಿಂಕ್ ಇದು ಈ KEA ವೆಬ್ಸೈಟಲ್ಲಿ ಹಾಕೋದು. ಒಂದು ಘಟಕಕ್ಕೆ ಮಾತ್ರ, ಮೀನ್ಸ್ ಒಂದು ಡಿಸ್ಟಿಕ್ ಆ ಹುದ್ದೆಗಳು ಒಂದಕ್ಕಷ್ಟೇ ನೀವು ಅಪ್ಲೈ ಮಾಡ್ಬೋದು, ಆಲ್ ಓವರ್ ಕರ್ನಾಟಕ ಅಲ್ಲ. ಒಂದು ಯಾವ್ದ್ರೆ ಈಗ ಹಾವೇರಿಗೆ ಹಾಕಿದರೆ ಹಾವೇರಿ, ಧಾರವಾಡ ಹಾಕಿದ್ರೆ ಧಾರವಾಡ, ಆ ಥರ. ಎಲ್ಲಿ ತನಕ ಹಾಕ್ಬೋದು ನೀವು ಅಪ್ಲಿಕೇಶನ್ಸು? 3rd ಜುಲೈ ತನಕ ಇದೆ ನೋಡಿರಿ ಅಪ್ಲಿಕೇಶನ್ ಡೇಟ್, ಇಲ್ಲಿ ತನಕ ಹಾಕ್ಬೋದು. ಎಷ್ಟು ಫೀಸು ನೋಡಿರಿ, ಫೀಸು 750 ರೂಪೀಸ್ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಮತ್ತು ಇತರ OBCಗೆ. ಈ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗವನ್ನು ಅಥವಾ ಮಾಜಿ ಸೈನಿಕರಿಗೆ 500 ರೂಪಾಯಿ ಇರ್ತದೆ ಇದು ಫೀಸ್. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತತಿ ಅಂತ ನೋಡಿದ್ವಿ ಅಂದರೆ ಇದು ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ನೀವು ಆಲ್ರೆಡಿ ಈ ಎಕ್ಸಾಮಿಗೆ ಗೊತ್ತಿರುತ್ತೆ, ಯಾರು ಹೊಸದಾಗಿ ಓದ್ತಿದ್ರೆ ಅವ್ರು ನೋಡ್ರಿ. ಇದು ಒಂದು ಪೇಪರ್ ಇರುತ್ತೆ, ಅದು 100 ಕ್ವಶನಿಂದು 100 ಮಾರ್ಕ್ಸಿಂದು, 1.5 hour ಟೈಮ್ ಇರುತ್ತೆ. ಏನೇನು ಬರುತ್ತೆ? ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಹಾಗೂ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಮೀನ್ಸ್ ಇದರ ಕರೆಂಟ್ ಅಫೇರ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಇರಲ್ಲ ಅನ್ಕೋಬೇಡ್ರಿ, ಇದ್ದೇ ಇರುತ್ತೆ. ಕರೆಂಟ್ ಅಫೇರ್ಸು ಬರುತ್ತೆ, ಎಲ್ಲ ಇರುತ್ತೆ. ಇಲ್ಲಿ ನೋಡಿರಿ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದ್ರೆ ಮುಗಿದು ಕಂಪ್ಲೀಟ್. ಇವರು ಸಿಂಪಲಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಇರುತ್ತೆ. ಎಲ್ಲನೂ ಓದಿ, ಹಳೆ ಪೇಪರ್ಸ್ ನೋಡಿ, ರೀಸೆಂಟಾಗಿ KEA ಪೇಪರ್ಸ್ ನೋಡಿ, ಮಾನಸಿಕ ಸಾಮರ್ಥ್ಯ ಒಂದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕರ್ರಿ. ನಿಮಗೆ 100% ಮಾರ್ಕ್ಸ್ ಬರುತ್ತೆ ಅದ್ರೊಳಗೆ ಕರೆಕ್ಟಾಗಿ ಕಲ್ತ್ರಿ ಅಂದ್ರೆ. ನೆಕ್ಸ್ಟ್ ಯಾವಾಗ ಇರ್ತೈತೆ ಎಕ್ಸಾಮ್? ಇದು August 2 ಇರುತ್ತೆ ನೋಡ್ರಿ ಎಕ್ಸಾಮ್, ಅದು ಟೈಮ್ ಕೊಟ್ಬಿಟ್ಟಿದ್ದಾರೆ. ಇದು 2:30 to 4 ಗಂಟೆ ಅಂದರೆ ಇದು ಕಲ್ಯಾಣ ಕರ್ನಾಟಕದರೆ ಬೆಳಗ್ಗೆ RPC ಇರುತ್ತೆ, ಅವತ್ತು ಅದು 2 ಎಕ್ಸಾಮ್. ಮತ್ತು ಇದಕ್ಕೆ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ, ಇರುತ್ತೆ. ಎಷ್ಟು ಇರುತ್ತೆ? 1/4 ಇರುತ್ತೆ. ಈಗ ಒಂದು ಕ್ವಶನ್ ಕರೆಕ್ಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಅದೇ ಒಂದು ಕ್ವಶನ್ ತಪ್ಪು ಮಾಡಿದ್ರೆ ಬಂದಿರೋದು 0.25 ಮಾರ್ಕ್ಸ್ ಹೋಗುತ್ತೆ. ಮತ್ತು ಇನ್ನೊಂದ್ರೆ 5 ಆಪ್ಷನ್ ಇರುತ್ತೆ. ಇಲ್ಲಿ ತನಕ ನೀವೆಲ್ಲ ಹುಡುಗರು 4 ಆಪ್ಷನ್ ಬರ್ತೀರಿ, 5 ಆಪ್ಷನ್ ಇರುತ್ತೆ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ 5 ಆಪ್ಷನ್ ಇರುತ್ತಲ್ಲಿ, ಇದು OMR ಶೀಟ್ ಅಂತ ಇಟ್ಕೊರಿ. ಇದು ABCD ಅಷ್ಟೇ ನೋಡಿರಿ ಇಲ್ಲಿ ತನಕ. ಈ ಒಂದು ಆಪ್ಷನ್ ಇರುತ್ತೆ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ 4 ತುಂಬ, ಗೊತ್ತಿಲ್ಲ ಅಂದರೆ ತುಂಬ. ಇನ್ ಕೇಸ್ ತುಂಬಲಿಲ್ಲ ಅಂದರೆ ಇದು ನೆಗೆಟಿವ್ ವ್ಯಾಲ್ಯೂಷನ್ಗೆ 0.25 ಮಾರ್ಕ್ಸ್ ಕಟ್ಟಾಗುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕ್ಲಿಯರಾಗಿ. 5ನೇ ಆಯ್ಕೆ ನೀಡಿದ್ದು ಉತ್ತರಿಸದೇ ಇದ್ದಲ್ಲಿ 5ನೇ ಆಯ್ಕೆ ಶೇಡ್ ಮಾಡಬೇಕು, ಇಲ್ಲವಾದಲ್ಲಿ ಅದನ್ನು ತಪ್ಪಂತ ಕನ್ಸಿಡರ್ ಮಾಡಿ 0.25 ಕಟ್ ಮಾಡ್ತಾರೆ. ಇದು ಕ್ಲಿಯರ್. ನೆಕ್ಸ್ಟ್ ಬಂದುಬಿಟ್ಟು ಹೇಗೆ ಎಕ್ಸಾಮ್ ಬರೆದ್ರಿ ಅನ್ಕೋರಿ. ನೆಕ್ಸ್ಟ್ ಎಕ್ಸಾಮ್ ಬರೆದ್ರಿ, ಪಾಸ್ ಆದ್ರಿ, ಅವಾಗ 1:5 ಲಿಸ್ಟ್ ಬರ್ತತಿ. ಎಲ್ಲಿ ಬರ್ತತಿ? KSP recruitment.in ಆಗತ್ತೆ ಕರ್ನಾಟಕ. ಇದ್ರೊಳಗೆ 1:5 ಲಿಸ್ಟ್ ಬಿಡ್ತಾರೆ ಫಿಸಿಕಲಿಗೆ. ಅವಾಗ ನೀವು ಸೆಲೆಕ್ಷನ್ ಆಗಿದ್ರಿ ಅಂದ್ರೆ ಲಿಸ್ಟ್ ನೋಡ್ಕರ್ರಿ. ಇದೇನು ಭಾಳ ಟೈಮ್ ತಗೊಳಲ್ಲ. 2ನೇ ತಾರೀಕು ಆಯ್ತಂದ್ರೆ ಇವ್ರು ಮ್ಯಾಕ್ಸಿಮಮ್ ಅಂದರು 1 ವೀಕಲ್ಲಿ ನಿಮಗೆ ಲಿಸ್ಟ್ ಬಂದುಬಿಡ್ತದೆ. ಇದ್ರ 1 ವೀಕಲ್ಲೇ ಕೊಡ್ತಾರೆ ರಿಸಲ್ಟ್. KA ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಐತಿ ಈಗ ಸದ್ಯ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಆಗಲೇ ಹೇಳಿದ್ವಲ್ಲ, ಹೈಟು ವೇಟು ನೋಡಿ ಹಾಕಿರ್ತೀರಿ, ಸೊ ಇದ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಏನಿರ್ತೈತಿ ಫಿಸಿಕಲ್ ಅಂತ ನೋಡ್ರಿ. ಪುರುಷರಿಗೆ ಏನೇನು ಇರ್ತೈತಿ? 1600 ಮೀಟ್ರ್ ಓಟ ಇರ್ತೈತಿ, 1600 ಮೀಟರ್ ಓಟ ಇರುತ್ತೆ. ಅದು ಎಷ್ಟು ಟೈಮಲ್ಲಿ? 6 ನಿಮಿಷ 30 ಸೆಕೆಂಡ್. ಸೊ ಇವತ್ತಿಂದ ನೀವು ಈ ಎಕ್ಸಾಮಿಗೆ ಹೋದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾರು ಹೊಸ್ದಾಗಿ ಓದ್ತಿದ್ರಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ಹಾಗೂ ಎತ್ತರ ಜಿಗಿತ, ಉದ್ದ ಜಿಗಿತ, ಹೈ ಜಂಪು, ಲಾಂಗ್ ಜಂಪ್ ಇರ್ತೈತಿ. ಎರಡರಾಗ ಒಂದು ನೋಡಿರಿ. ಹೈ ಜಂಪಿಗೆ 1.25 ಮೀಟರ್ ಕೊಟ್ಟರೆ, ಲಾಂಗ್ ಜಂಪಿಗೆ 3.80 ಮೀಟರ್ ಮೇಲೆ 3 ಅವಕಾಶ ಇರ್ತಾವೆ. ಗುಂಡು ಎಸೆತ ಇರ್ತೈತಿ, ಇದು ಇರ್ತೈತಿ. ಅದೇ ರೀತಿ ಮಹಿಳೆಗೆ 400 ಮೀಟ್ರ್ ಓಟ ಇರುತ್ತೆ, ಅವ್ರಿಗೂ ಇದಿರುತ್ತೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ನೋಡಿರಿ ಇಲ್ಲಿ ಸ್ಟ್ಯಾಂಡರ್ಡ್ಸ್ ಇದೆ, ಕ್ಲಿಯರಾಗಿ ನೋಡ್ಕೊರಿ. ಇದು ಫಿಸಿಕಲ್ ಏನಿರುತ್ತೆ ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗಿರಿ. ಎಕ್ಸಾಮ್ ಜೊತೆ ಫಿಸಿಕಲ್ ಪ್ರಿಪೇರ್ ಆಗಿರಿ ಈಗ. ಓಕೆ, ಇಷ್ಟು ಹೇಳೋದಿತ್ತು. ನಾವು ಕಂಪ್ಲೀಟಾಗಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ನೋಡಿರಿ ಎಲ್ಲಿ ಸಿಗ್ತೈತೆ ನಿಮಗೆ ಇನ್ಫಾರ್ಮೇಷನ್ ಅಂದ್ರೆ KE ವೆಬ್ಸೈಟ್ ಒಳಗೆ ಹೋಗಿ ನೇಮಕಾತಿಗೆ ಹೋದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ RPC KV. ಮತ್ತು ಹಾಗೆ ನಮ್ಮದು GK ಎಕ್ಸಾಮ್ ಗೈಡ್ ಚಾನಲ್ನ ಜಾಯ್ನ್ ಆದರೆ ಅಂದರೆ ನಿಮಗೆ ಎಲ್ಲ PDF ನಾವು ಒಂದೇ ಕಡೆ ಹಾಕಿಟ್ಟಿದ್ದೀವಿ. ನೀವು ಪಟ್ನ ಬಂದು ಅಲ್ಲೇ ನೋಡ್ಕೊಂಡು ಓಕೆ ಇದು ಹಿಂಗೆ ಅಂತ. ಹಾಗೆ PYQ ಪೇಪರ್ಸ್ ಬಗ್ಗೆ ಹೇಳಿದ್ದೀವಿ.
ಓಕೆ, ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ಬೇಕಲ್ಲ, ಅದಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೇವೆ. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ತಳಗಿರ್ತೈತಿ, ಕಮೆಂಟ್ ಸೆಕ್ಷನಾಗ ಇರ್ತೈತಿ, ಡಿಸ್ಕ್ರಿಪ್ಷನಾಗ ಇರ್ತೈತಿ. ಕರೆಕ್ಟಾಗಿ ನೋಡಿರಿ, ಅಪ್ಲಿಕೇಶನ್ ಹಾಕ್ರಿ, ಆದಷ್ಟು ಜಲ್ದಿ ಹಾಕ್ರಿ. ಯಾಕಂದ್ರೆ ಲಾಸ್ಟಿಗೆ ಸರ್ವರ್ ಪ್ರಾಬ್ಲಮ್ ಇರ್ತೈತೆ. ಅಪ್ಲಿಕೇಶನ್ ಹಾಕ್ರಿ, ಭಾಳ ಸಿಂಪಲ್ ಇದೆ. 5 ಸ್ಟೆಪ್ ಅದಾವೆ. ಅದನ್ನು ಈ ವಿಡಿಯೋದಾಗ ನೆಕ್ಸ್ಟ್ ಒಂದು ಲಿಂಕ್ ಹಾಕಿರಲ್ಲ, ಆ ವಿಡಿಯೋದಾಗ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೇವೆ. ಕರೆಕ್ಟಾಗಿ ನೋಡಿ ಹಾಕ್ರಿ. ಇವು 3 ಚಾನಲ್ ನೀವು ಜಾಯ್ನ್ ಆಗಲೇಬೇಕಾಗೈತೆ. PC ಓದು ಹುಡುಗರು, ನಿಮ್ಮ ಫ್ರೆಂಡಿಗೆ ಎಲ್ಲರಿಗೂ ಶೇರ್ ಮಾಡಿರಿ. 3 ಚಾನಲ್ ಇವು. ಒಂದು PYQ ಎಕ್ಸಾಮ್ ಗೈಡ್ ಇಲ್ಲಿ ಆದರೆ ನಿಮಗೆ PYQ ಸಿಕ್ಬಿಡ್ತಾವೆ ಅಷ್ಟು. ಹಳೆಯ ಪ್ರಶ್ನೆ ಪತ್ರಿಕೆ ಕನ್ನಡದಾಗ ಅದಾವೆ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವೆ, ಕನ್ನಡದಾಗೂ ಅದಾವು, ಸಪ್ರೇಟ್ ಕನ್ನಡದಾಗ ಅದಾವು, ಇಂಗ್ಲೀಷ್ದಾಗ ಅದಾವೆ ಎಲ್ಲ. ವಿತ್ OMR ಅದಾವೆ ಮತ್ತು ವಿತ್ ಕೀ ಆನ್ಸರ್ ಅದಾವೆ. ಈ ಥರ ನಿಮಗೆ ಎಲ್ಲಿ ಸಿಗಲ್ಲ ಈ ಫಾರ್ಮ್ಯಾಟಾಗ, ಕೀ ಆನ್ಸರ್ OMR ಎಲ್ಲ ಈ ಫಾರ್ಮ್ಯಾಟಾಗ ಅದಾವೆ. ಇವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೋರಿ. ಇನ್ನೊಂದು ಈ ಚಾನಲಲ್ಲಿ ನಿಂಗೆ ಅಪ್ಡೇಟ್ ಸಿಗ್ತದೆ. ಓಕೆ, ಎಕ್ಸಾಮ್ ಯಾವಾಗ ಆಕತ್ತೆ, ಎಕ್ಸಾಮ್ ಮುಂದೆ ಹೋಗ್ತಾ ಹಿಂದೆ ಬಂತು, ಇಲ್ಲ ಹೊಸ ನೋಟಿಫಿಕೇಷನ್ಸ್ ಬಂದರೆ ಇದ್ರ ಅಪ್ಡೇಟ್ ಸಿಗ್ತದೆ. ಮತ್ತು GK ಕಂಟೆಂಟ್ ಆಲ್ರೆಡಿ ಹಾಕೇವಿ ನಾವು. ಫ್ಯಾಕ್ಚುಯಲ್ ಆ ಕಂಟೆಂಟ್ ನೋಡಿದರೆ ನಿಮಗೆ ಸಿಗ್ತದೆ. ಇದ್ರ ಕರೆಂಟ್ ಅಫೇರ್ಸ್ ಎಲ್ಲಿ ಓದಲಿ ನನಗೆ ಅರ್ಥ ಆಗೋಲ್ದು ಅಂತ ಇದ್ರಾಗ ಓದ್ಕೋಬೋದು ನೀವು. ಬಟ್ ಕರೆಂಟ್ ಅಫೇರ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜಾಗ ಅಷ್ಟೇ ಇರುತ್ತೆ, ಇಂಗ್ಲೀಷ್ ಓನ್ಲಿ. ಸೊ ಇಂಗ್ಲೀಷ್ ಮೀಡಿಯಮ್ ಹುಡುಗರು ಯಾರು ಕರೆಂಟ್ ಅಫೇರ್ಸ್ ಬೇಕಾದ್ರೆ ನಮ್ಮ ಚಾನಲ್ ಜಾಯ್ನ್ ಆಗುತ್ತೆ. ಇವು 3 ಚಾನಲ್ ಇರ್ತಾವೆ. ಇದ್ರ 3 ಚಾನಲ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ. ಥ್ಯಾಂಕ್ ಯು.